ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಡಿಸೆಂಬರ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಅನುರಾಧ ನಕ್ಷತ್ರ, ಧೃತಿಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಹೇಳಿದ್ದೆ ನಾನು ನಿಮಗೆ. ವರ್ಷ ಭವಿಷ್ಯವನ್ನ ಆರಂಭ ಮಾಡ್ತೇನೆ. ಮುಖ್ಯವಾಗಿ ಸಂಖ್ಯೆಗಳಿಗೆ ಅನುಗುಣವಾಗಿ. ರಾಶಿ ಬೇರೆ. ಮುಖ್ಯವಾಗಿ ನಾವು ಪಾಶ್ಚಿಮಾತ್ಯ ಪದ್ಧತಿಯನ್ನ ಅನುಸರಿಸೋಲ್ಲ. ಆದರೂ ಕಾಲಾಯ ತಸ್ಮೈ ನಮಃ. ಕಾಲದ ಜೊತೆ ನಿಮ್ಮ ಜೊತೆ ನಾನು ಹೆಜ್ಜೆ ಇಡಬೇಕೆ ವಿನಃ ನನ್ನದೇ ದಾರಿ, ನಾನು ಹೇಳಿದ್ದೇ ಸರಿ ಅನ್ನೋದಿಲ್ಲ. ನಿಮಗೊಂದು ನಂಬಿಕೆ, ಈ ವರ್ಷ ಹೇಗಿರುತ್ತೆ 2026 ಗುರುಗಳೇ, ಏನು ಎಚ್ಚರಿಕೆ ತಗೋಬೇಕು? ತುಂಬ ಜನಕ್ಕೆ ತಮ್ಮ ಹುಟ್ಟಿದ ಡೇಟು, ಟೈಮು, ಪ್ಲೇಸು, ರಾಶಿ, ನಕ್ಷತ್ರ, ಯೋಗ, ಕರಣ, ತಿಥಿ, ವಾರ ಇವುಗಳ ಬಗ್ಗೆ ಪರಿಚಯ ಇರೋಲ್ಲ. ಲಗ್ನ ಅತಿ ಮುಖ್ಯವಾಗಿ ನಾವು ನೋಡೋದೇ ಯುಗಾದಿ ಫಲ ಆದ್ರಿಂದ. ಆದರೂ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಡಿಸೆಂಬರ್ 31 ಆಗಿದ್ದೆ ಅವತ್ತು ರಾತ್ರಿಗೆ. ಎಲ್ಲೋ ಆಯ್ತು. ನಿಮಗೆ ಹೇಗೆ ಬೇಕು, ನಿಮಗೇನು ಬೇಕೋ ಅದನ್ನೇ ನಾವು ಉಣಬಡಿಸಬೇಕು ಜ್ಯೋತಿಷ್ಯದಲ್ಲಿ. ಅಂತಹದ್ದೇ ಇವತ್ತಿನಿಂದ ಸಂಖ್ಯೆಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬರೂ ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತೀರಿ. ಅದು ನೆನ್ಪಿಟ್ಕೊಳ್ಳಿ. ಒಂದು ಹೇಳ್ತೇನೆ, ಯು ಆರ್ ಕನೆಕ್ಟೆಡ್ ವಿತ್ ಸಮ್ ಮ್ಯಾಜಿಕಲ್ ಪವರ್ಸ್. ನಿಮಗೇ ಗೊತ್ತಿಲ್ಲದೆಯೇ ಯಾರೂ ನಿಮ್ಮ ಸರ್ಕಲ್ ಒಳಗಡೆ ಬರ್ಲಿಕ್ಕೆ ಆಗೋಲ್ಲ, ನಿಮ್ಮ ಜೊತೆಲಿ ಇರ್ಲಿಕ್ಕೆ ಆಗೋಲ್ಲ. ನಿಮ್ಮ ಪತ್ನಿ ಆಗಲು, ಪತಿಯಾಗಲು, ಗೆಳೆಯನಾಗಲು, ಮಿತ್ರನಾಗಲು, ಶತ್ರುವಾಗಲು, ಮಗುವಾಗಲು, ಬಂಧುವಾಗಲು, ಅರೆ ನೀವು ಮಾಡೋ ಕೆಲಸ, ನೀವು ತಗೊಳ್ಳೋ ಗಾಡಿ, ನೀವು ವಾಸಿಸೋ ಮನೆ, ನೀವು ಬಳಸೋ ಮೊಬೈಲ್, ಎವ್ರಿಥಿಂಗ್ ಇಟ್ಸ್ ಅ ಡಿಸೈನ್. ಇದು ಹೇಗೆ ಅಂದ್ರೆ, ನೀವು ಕಾಫಿ ಕುಡಿತೀರಿ. ಒಂದು ಉದಾಹರಣೆ, ಬೇಜಾರು ಮಾಡ್ಕೋಬೇಡಿ. ವೈದಿಕವಾಗಿ ನಾವೊಂದು ಧ್ಯಾನ ಅಂದ್ರೆ, ಧ್ಯಾನಾಸಕ್ತರೆಲ್ಲ ದೇವಸ್ಥಾನದಲ್ಲಿ ಇರ್ತಾರೆ. ಅಲ್ಲೊಂದು ಪ್ರವಚನ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಾಗವತ ಸಪ್ತಾಹ ಈ ರೀತಿದಿದ್ದಾಗ ಎಲ್ಲರೂ ಅಲ್ಲಿ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಅದು ಇಷ್ಟ, ಅಂಥವರೇ ಹೋಗ್ತಾರೆ, ಇನ್ಯಾರು ಅಲ್ಲಿ ಹೋಗಲ್ಲ. ಈಗ ಸುಮ್ಮನೆ ಹರಟೆ ಕಟ್ಟೆ ಅಂತ ಹೇಳ್ತಾರೆ, ಹರಟೆ ಹೊಡ್ಕೊಂಡಿರೋರು ಅಲ್ಲಿ ಹೋಗಲ್ಲ. ಇವನ್ ಮಾತಿದ್ರೆ ವೇದಾಂತ ಕಣ, ಅಲ್ಲಿಗೆ ಹೋಗಲ್ಲ. ಇಲ್ಲ ಕುಡುಕರ ಸಂತೆ, ಅಲ್ಲಿ ಹೋಗಲ್ಲ. ಕುಡುಕರ ಸಂತೆಯಲ್ಲಿ ನಾವು ಹೋಗಿ ಕೂತ್ಕೊಳ್ಳಲ್ಲ, ನಮಗೊಂಥರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಏನೋ ಅವರು ಹೆಂಗೋ ಅವರು ಆ ಥರದ್ದು ಕುಡಿತಾರೆ, ಆ ಥರದ್ದು ಆಡ್ತಾರೆ, ವಿಚಿತ್ರವಾಗಿ ಆಡ್ತಾರೆ, ವಿಚಿತ್ರವಾದ ನಶೆ. ಗುಂಡಾಗಳು ಅವ್ರ ಜೊತೆಲಿ ಹೋಗಿರಲ್ಲ, ಕಳ್ಳರು ನಾವು ಹೋಗಿರಲ್ಲ, ದರೋಡೆಕೋರರು ನಾವು ಹೋಗಿರಲ್ಲ, ಕ್ರಿಮಿನಲ್ಸ್ ಅವ್ರ ಜೊತೆಲಿ ಹೋಗಿರಲ್ಲ, ಇರಲ್ಲ. ಈಗ ನನಗೆ ವಿಧವಾದಂಥ ಸ್ನೇಹಿತರ ವಲಯ ಇದೆ. ಕೆಲವರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದಾರೆ, ಕೆಲವರು ಫೈನಾನ್ಸ್ ಅಲ್ಲಿ ಇದ್ದಾರೆ, ಕೆಲವರು ಪಾಲಿಟಿಕ್ಸ್ ಅಲ್ಲಿ ಇದ್ದಾರೆ, ಕೆಲವರು ಕಾರ್ಪೊರೇಟ್ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಕೆಲವರು ವೈದಿಕರಿದ್ದಾರೆ, ಕೆಲವರು ಮಹಾ ಆಚಾರ್ಯರಿದ್ದಾರೆ. ಒಬ್ಬೊಬ್ಬರು ನನಗೆ ಅಂತ ಒಂದು ಚೂಸನ್ ಸರ್ಕಲ್. ನನ್ಗೆ ಅದಿಷ್ಟನೇ ಆಗಲ್ಲ. ನಮಗಿಷ್ಟ ಆಗಿದ್ದು ನಮ್ಮ ಮನೆಯವ್ರಿಗೆ ಇಷ್ಟ ಇರೋಲ್ಲ. ಸೊ ಯು ಹ್ಯಾವ್ ಬಿನ್ ಚೂಸನ್ ಒನ್. ನಿಮ್ಮ ಊಟ, ಉಪಚಾರ, ಕುಳಿತುಕೊಳ್ಳೋದು, ನಿಂತ್ಕೊಳ್ಳೋದು, ನಿಮ್ಮ ಡ್ರೆಸ್ಸು. ಎಲ್ಲರೂ ಬಿಳಿ ವಸ್ತ್ರ ಧರಿಸೋಲ್ಲ ಮಕ್ಕಳೇ, ಎಲ್ಲರೂ ಕಪ್ಪು ವಸ್ತ್ರ ಧರಿಸೋಲ್ಲ, ಎಲ್ಲರೂ ನೀಲಿ ವಸ್ತ್ರ ಧರಿಸೋಲ್ಲ. ನನಗೆ ಇವತ್ತಿಗೂ ಒಬ್ರು ಮೆಡಿಯಾ ಬ್ಯಾರನ್ ನನಗೆ ನೆನಪಿದೆ. ತುಂಬಾ ಕಷ್ಟಪಟ್ಟು ಬದುಕು ಕಟ್ಟಿದವರು. ತುಂಬಾ ಒಂದು ದೊಡ್ಡದಾದಂಥ ಮಾಧ್ಯಮ ಸಂಸ್ಥೆಯನ್ನ ಕಟ್ತಾರೆ. ಅವ್ರ ಸಂಸ್ಥೆನಲ್ಲಿ ನಾನು ಕೂಡ ಜ್ಯೋತಿಷ್ಯ ಕಾರ್ಯಕ್ರಮ ಕೊಡ್ತಿದ್ದೆವು ಸುಮಾರು ಒಂದು 3 ವರ್ಷ.
ಅನ್ನ ಕೊಟ್ಟ ಪ್ರಭುಗಳು ಚೆನ್ನಾಗಿರ್ಲಿ. ಅವರೊಂದು ಗಾಡಿ ತಗೋತಾರೆ. ನನ್ನ ಕಾರ್ಯಕ್ರಮ ಮುಗಿಸಿ ಹೊರಗಡೆ ಬಂದಾಗ ಅವ್ರ PR ಡ್ರೈವರು ಎಲ್ಲ ನಮಸ್ಕಾರ ಮಾತಾಡ್ತಾ ನನ್ನ ಗಾಡಿ ನನ್ನ ಡ್ರೈವರ್ ತೆಗಿತಿದ್ದಾನೆ. ಅಲ್ಲೊಂದು ಗಾಡಿ ನಿಂತಿತ್ತು. ಯಾರಿದ್ರಿ ಇದು ಗಾಡಿ ಅಂದೆ. ಯಜಮಾನ್ರು ತಗೊಂಡ್ರು ಅಂತ. ನೋಡ್ದೆ, ತಪ್ಪು ಮಾಡಿಬಿಟ್ರು. ಅವ್ರ PRO ಹೇಳಿದೆ, ಯಾಕೆ ಸರ್ ಅಂತ. ಈ ಗಾಡಿ ಅವರನ್ನ ಕರೆದುಕೊಂಡು ಹೋಗೋದ ಜಾಗಕ್ಕೆ ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗುತ್ತೆ, ಎಚ್ಚರಿಕೆ ಅಂತ. ಏನ್ ಸರ್ ಈಗ ಹೇಳ್ತಿದ್ರಿ? ಗಾಡಿ ಕೊಟ್ಬಿಡ ಕೇಳಪ್ಪ, ಬೇಡ. ಇದೆಲ್ಲೋ ತಪ್ಪಾದಂತ ಕನೆಕ್ಷನ್ಸು, ತಪ್ಪಾದಂತ ವ್ಯವಹಾರ, ತಪ್ಪಾದಂಥದ್ದು ಏನೇನೋ ಮಾಡಿಸ್ಬಿಡುತ್ತೆ. ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಹಿಮ್. ಯಾಕೋ ನನ್ನ ಮನ್ಸಿಗೆ ದಿಗ್ಲಾಗ್ತಿದೆ, ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಏನೋ ಹೇಳಿಸ್ಬಿಟ್ಟ ಭಗವಂತ. ನೀವು ನಂಬಲ್ಲ, ನೆನೆಸಿ 6 ತಿಂಗಳಲ್ಲಿ ಅವರ ಧರ್ಮಪತ್ನಿ ನನ್ನ ಆಫೀಸ್ಗೆ ಹುಡ್ಕೊಂಡು ಬರ್ತಾರೆ. ಗುರುಗಳೇ, ದಾರಿ ತಪ್ಪಿದ ನೌಕೆ ಆಗ್ಬಿಟ್ಟಿದೆ. ಹ್ಯೂಜ್ ಮನಿ, ಅನ್ಲಿಮಿಟೆಡ್ ಮನಿ ಇಸ್ ಕಮಿಂಗ್. ಬಟ್ ಗಮ್ಯಗಳು, ದಾರಿಗಳು ಏನಾಗ್ಬಿಡುತ್ತೋ ಅಂತ, ಎಷ್ಟು ಕೇಸುಗಳು ಬಿದ್ದ್ಬಿಡುತ್ತೋ, ಏನೇನಾಗ್ಬಿಡುತ್ತೋ, ಚಿನ್ನಾವೆನ್ನ ಆಗ್ಬಿಡ್ತು ಅವರ ಜೀವನ. ದ ಕನೆಕ್ಟಿವಿಟಿ ಆಫ್ ದ ನಂಬರ್ಸ್ ಅಂಡ್ ದ ಕಲರ್ಸ್ ನೆನಪಿಟ್ಕೊಳ್ಳಿ. ಅದಕ್ಕೆ ಹೇಳ್ತಿರ್ತಾನೆ, ನಿಮ್ಮ ಬಣ್ಣಗಳಿರ್ಬೋದು, ನಿಮ್ಮ ಮನೆ ಇರ್ಬೋದು, ಸಂಖ್ಯೆಗಳಿರ್ಬೋದು, ಡೋರ್ ನಂಬರ್ಸ್ ಇರ್ಬೋದು, ವೆಹಿಕಲ್ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಸಮೇತ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಒಂದು ಸ್ವಭಾವವನ್ನ ವಿಪರೀತ ಕೆದಕ್ಬಿಡ್ತವೆ. ಇಲ್ಲ ನಿಮ್ಮ ಶಕ್ತಿಯನ್ನ ನಿಶಕ್ತಿಗೆ ತಗೊಂಡೋಗುತ್ತೆ, ಇಲ್ಲ ದುಷ್ಟ ಶಕ್ತಿಯಾಗಿ ಮಾರ್ಪಡಿಸ್ತಕ್ಕಂಥದ್ದು. ನಿಶಕ್ತಿ ಇಲ್ಲ ದುಷ್ಟ ಶಕ್ತಿ, ಎಲ್ಲಿಗೋ ವಿತೌಟ್ ಯುವರ್ ನಾಲೆಡ್ಜ್. ಸಾರ್ ನಾನು ಅಲ್ಲವೇ ಅಲ್ಲ ಸಾರ್, ಅದು ಏನಕ್ಕೆ ಬಂದೋ, ಅವನು ನನಗೆ ರಾಹು ಮೆಟ್ಕೊಂಡ ಜೊತೆಲಿ ಬಂದ, ಗೊತ್ತಿಲ್ಲ ಸರ್, ಏನೋ ಪ್ರಚೋದನೆ ಮಾಡಿಬಿಟ್ಟ, ನೋಡ್ಕೊಂಡ್ ಬಾರೋ ಅಂದ್ರೆ ಒಡೆದು ಸಾಯಿಸ್ಬಿಟ್ಟ. ಹೊಡೆದು ಬಿಟ್ಟಿದ್ದಾನೆ, ಅವ್ನು ಸತ್ತೋಗಿದ್ದಾನೆ. A1 A2 A3 A4 ಏನೇನೋ ಫಿಟ್ಟಿಂಗ್ ಆಗ್ಬಿಟ್ಟಿದೆ. ಇಟ್ಸ್ ದಿ ಕನೆಕ್ಷನ್ಸ್, ನೆನಪಿಟ್ಟುಕೊಳ್ಳಿ. ಇಟ್ಸ್ ದ ರಾಂಗ್ ಕನೆಕ್ಷನ್ ಅಂತ ನೀವು ಹೇಳ್ತೀರಿ. ದೈವಂ ಮಾನುಷ್ಯ ರೂಪೇಣಂ ದಾನವಂ ಮಾನುಷ್ಯ ರೂಪೇಣಂ, ಅದು ಸಂಖ್ಯಾಮುಖೇನ ಯಾವುದೋ ಒಂದು ವೈಬ್ರೇಷನ್ಸ್. ಕೆಲವೊಂದು ಸಮಯ ನೀವು ತಿನ್ನೋ ಊಟ ಬ್ಯೂಟಿಫುಲ್ ಆಗಿ ಜೀರ್ಣ ಆಗ್ತಿರುತ್ತೆ, ಬಟ್ ಎಲ್ಲೋ ಒಳಗಡೆ ಅದು ಒಂದು ವೈರಲ್ ಇನ್ಫೆಕ್ಷನ್ಸ್ ಇನ್ನೊಂದು ಅನ್ನತಕ್ಕಂಥದ್ದಾದಾಗ ನೀವು ತಿನ್ನೋ ಇಡ್ಲಿ ಸಮೇತ ವಾಮಿಟಿಂಗ್ ಮಾಡಿಬಿಡುತ್ತೆ. ಇದೇನೋ ಇದು ಅಂತ ಅನ್ಸುತ್ತೆ. ಸೊ ವೆರಿ ಕೇರ್ಫುಲ್ ಮಕ್ಕಳೇ, ತಿಳ್ಕೊಳ್ಳಿ. ಅದಕ್ಕೆ ಇದನ್ನ ತಿಳಿಸ್ತಿರೋದು. ನಿಮಗೇ ಗೊತ್ತಿಲ್ಲದೆಯೇ ನಿಮ್ಮ ಸುತ್ತಮುತ್ತಲನ್ನದ್ದೇ ನಿಮ್ಮನ್ನ ಪರೀಕ್ಷಿಸೋದು, ಕನೆಕ್ಟ್ ಆಗೋದು, ಎಳೆಯೋದು. 4 ಜನ ಪಂಡಿತರ ಜೊತೆಲಿದ್ರೆ ನೀವು ಒಬ್ಬ 5ನೇ ಪಂಡಿತ. 4 ಜನ ಮೂರ್ಖರ ಜೊತೆಲಿದ್ರೆ ನೀವು 5ನೇ ಮಹಾಮೂರ್ಖ. 4 ಜನ ಕ್ರಿಮಿನಲ್ಸ್ ಜೊತೆಲಿದ್ರೆ ನೀವು ಒಬ್ಬ 5ನೇ ಬಹುದೊಡ್ಡ ಕ್ರಿಮಿನಲ್. 4 ಜನ ಬುದ್ಧಿವಂತರಿದ್ದರೆ ಅತಿ ಬುದ್ಧಿವಂತ, 5ನೇ ಬುದ್ಧಿವಂತ. 4 ಜನ ರಾಜಕಾರಣಿಗಳ ಜೊತೆಲಿದ್ರೆ ನೀವು ಒಬ್ಬ 5ನೇ ರಾಜಕಾರಣಿ. ಖಂಡಿತ ಎಳೆಯುತ್ತೆ. ನನ್ನ ಸ್ನೇಹಿತ, ಅವನಿಗೆ ಗೊತ್ತಿಲ್ಲದೆಯೇ ಒಂದು ರಾಜಕೀಯ, ನೀವು ನಂಬಲ್ಲ, ಇವತ್ತು ಈಸ್ ಇನ್ ಸಮಥಿಂಗ್ ರಾಜಕೀಯದಲ್ಲಿ. ಈ ತರದ್ದು ಸುಮಾರು ಜನರನ್ನ, ಅದನ್ನ ಬಿಡಬೇಡ, ಅಲ್ಲೇ ನಿಂತ್ಕೋ ಅಂತ, ನಿನಗೆ ದೈವ ಅಲ್ಲೇ ಕರ್ಕೊಂಡು ಹೋಗುತ್ತೆ ಅಂತ. ಮೊನ್ನೆ ಕೂಡ ಒಂದು ಪುಟ್ಟ ಹುಡುಗ 8 ಮೊಬೈಲ್ ಇಟ್ಕೊಂಡಿದ್ದಾನೆ, 3 ಲ್ಯಾಪ್ಟಾಪ್. ಯು ಆರ್ ಗೋಯಿಂಗ್ ಟು ಬಿ ಅನ್ವಾಂಟೆಡ್ ಥಿಂಗ್ ಅಂತ. ಇಸ್ ಆಲ್ರೆಡಿ ಯಾವ್ದ್ಯಾವ್ದೋ ಅವ್ರ ತಂದೆ ಸಂಕಟದಿಂದ ಭಯದಿಂದ ಹೇಳ್ತಾರೆ, ಗುರುಗಳೇ ನನಗೆ ಭಯ. ಈ ಟಾಕ್ಸ್ ಒನ್ಲಿ 100 200 300 1000 18-20 ವರ್ಷಕ್ಕೆ ಈ ಕ್ರಿಪ್ಟೋ ಕರೆನ್ಸಿ ವಾಟ್ ಎವರ್ ಸಮಥಿಂಗ್. ಹೇಳಿದೆ 20ನೇ ವಯಸ್ಸಿಗೆ ನಿನಗೆ ಇಂಟರ್ನ್ಯಾಷನಲ್ ಕನೆಕ್ಷನ್ಸು, ಇಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ, ಏನಕ್ಕೋ ಬೇಕು. ನನ್ನ ಅಪ್ಪನ ನೋಡೋ, ಅಮ್ಮನ ನೋಡೋ, ಅವ್ರಿಗೊಂದು ಒಳ್ಳೆ ಬಟ್ಟೆ ಕೊಡ್ಸಿಲ್ಲ ಕಣೋ, ಇದೆಲ್ಲ ಈ ಕೋಟಿಗಳಿಂದಗಡೆ ಹೋಗ್ಬೇಡ ಕಣೋ, ನನ್ನ ಮಾತು ಕೇಳೋ. ಇಲ್ಲ, ಈಸ್ ಕನೆಕ್ಟೆಡ್ ಟು ದ್ಯಾಟ್. ಅವನ ಮನಸ್ಸು ಚಂಚಲ, ಅದೇ ಬೇಕು, ಅಲ್ಲೇ ಹೋಗ್ಬೇಕು. ವಯಸ್ಸಿಗೆ ಮೀರಿದಂತ ಕನೆಕ್ಷನ್ಸ್. ಒಂದು ಕನೆಕ್ಷನ್ ಮಲ್ಟಿಪಲ್ಸ್. ನೀವು ನೋಡಿ, ಯಾರಾದ್ರೂ ಒಬ್ಬರನ್ನ ಕಳ್ಳರನ್ನ ಹಿಡಿದ್ರೆ ಆ ಗ್ಯಾಂಗ್ ಅನ್ನ ಹಿಡ್ಕೊಂಡು ಬರ್ತಾರೆ. ಡಕಾಯಿತರನ್ನ, ಇನ್ನೊಂದು ಅಂತ ನೀವು ನೋಡ್ತಿರ್ತೀರಿ. ತುಂಬಾ ದೊಡ್ಡ ಈ ಒಂದು ಹಗರಣ ನಡೆಯುತ್ತೆ ಅಂದ್ರೆ ಒಬ್ಬರಿಂದ ನಡೆಯೋಲ್ಲ. ಅದು ಸಣ್ಣ ಪುಟ್ಟ ಕಳ್ಳತನ, ಯಾರೋ 1 ಲಕ್ಷ 5 ಲಕ್ಷ ಏನೋ ಒಂದು ಚೈನ್ ಸ್ನ್ಯಾಚಿಂಗ್ ಅದು ಇದು ಅಂತ ಕೇಳಿರ್ತೀವಿ. ಅಲ್ಲೂ ಕೂಡ 2 ಇದ್ರೆ ಮ್ಯಾಕ್ಸಿಮಮ್ ಅಷ್ಟು.
16 ಕೋಟಿ. ನೀವು ನೋಡಿದ್ರಲ್ಲ 7 ಕೋಟಿದು ಯಾರೋ ಡಕಾಯಿತಿ ಮಾಡಿದ್ರು ಅಂತ. ಎಷ್ಟು ಜನ ನೀಡಿದ್ರು ಮಾರತಳ್ಳಿ ಹತ್ರ, ಹೌದಲ್ವಾ? ಅಂದ್ರೆ ಅದೊಂದು ಗ್ಯಾಂಗ್ ಇನ್ಫ್ಲೂಯೆನ್ಸ್. ಒಬ್ಬ ಬರ್ತಾನೆ, ಸ್ಟ್ರಾಂಗ್ ವಿಲನ್ ಬರ್ತಾನೆ, ರಾವಣಾಸುಂತರ. ಕುಂಭಕರ್ಣನ್ಗೆ ಹೇಳ್ತಾನೆ, ಕುಂಭಕರ್ಣನು ಹೇಳ್ತಾನೆ, ಅಣ್ಣ ಜಗತ್ತಿನಲ್ಲಿ ಇವರಿಬ್ಬರೇ, ನೆನ್ಪಿಟ್ಕೊಳ್ಳಿ, ಇಬ್ಬರು ವ್ಯಕ್ತಿಗಳು ತಾವು ಸಾಯ್ತೀವಿ ಅಂದ್ರು ತಮ್ಮ ಸಿದ್ಧಾಂತ ಬಿಡದೆ ತಮ್ಮವ್ರಿಗೋಸ್ಕರ ಪ್ರಾಣ ಬಿಟ್ಟ ಇಬ್ಬರು ವ್ಯಕ್ತಿಗಳು ಯಾರು ಗೊತ್ತಾ? ಒಂದು ಕುಂಭಕರ್ಣ, ನಂತರ ಕರ್ಣ. ನೋಡಿ, ಅವನಿಗೂ ಕರ್ಣ ಅಂತ ಹೆಸರಿದೆ, ಇವನಿಗೂ ಕರ್ಣ ಅಂತ ಹೆಸರಿದೆ. ಅಣ್ಣ ಇದು ಆ ಹೆಣ್ಮಗನ್ ಒಪ್ಪಿಸ್ಬಿಡೋಣ, ಏನೋ ಅಂದ್ಕೊಂಡಿದ್ಯಾ ನೀನೋ? ಸರಿ ಆಯ್ತಣ್ಣ. ಅವನಿಗೆ ಗೊತ್ತು ತಾನು ವಾಪಸ್ ಬರಲ್ಲ. ಅಣ್ಣನಿಗೋಸ್ಕರ ಯುದ್ಧಕ್ಕೆ ಹೋಗಿ ಸಾಯ್ತಾನೆ ಕುಂಭಕರ್ಣ ಲಕ್ಷ್ಮಣನಿಂದ. ಕರ್ಣ ಕೂಡ ಅವನನ್ನ ಕೃಷ್ಣ ಹೇಳ್ತಾನೆ, ತಪ್ಪಾದ ಜಾಗದಲ್ಲಿದ್ಯಾ, ನನ್ನ ಸಿದ್ಧಾಂತ ಹೀಗೆ ಮಾತು ಕೊಟ್ಬಿಟ್ಟಿದ್ದಾನೆ, ನಾನು ಅಲ್ಲೇ ಇರಬೇಕು, ನನಗೆ ಗೊತ್ತು ಸಾವಿದೆ, ನನಗೆ ಗೊತ್ತು ಧರ್ಮಕ್ಕೆ ವಿಜಯವಿದೆ. ಸೊ ಇಟ್ಸ್ ಕನೆಕ್ಟೆಡ್ ಎವ್ರಿಥಿಂಗ್. ಪ್ಲೀಸ್ ಅಬ್ಸರ್ವ್. ನಿಮ್ಮ ಜೊತೆ ಪ್ರಕೃತಿ ಮಾತನಾಡುತ್ತದೆ. ಕೆಲವರು ಹೇಳ್ತಿರ್ತಾರೆ, ಸರ್ ನನ್ಗೆ ಎಲ್ಲೋದ್ರೂ ಈ 4, 13, 22 ಈ ತರದ್ ಕಾಣಿಸುತ್ತೆ, ಒಂದನೇ ಸಂಖ್ಯೆನೇ ಕಾಣಿಸುತ್ತೆ. ಸಮಥಿಂಗ್ ಈಸ್ ಟಾಕಿಂಗ್. ಲಿಸನ್ ಟು ದ್ಯಾಟ್. ಶ್ರವಣಂ, ಅದು ನಿಮ್ಮನ್ನ ಜಾಗೃತ ಮಾಡ್ತಿದೆ. ಅದು ಒಳ್ಳೇದಕ್ಕೆ ಕರ್ಕೊಂಡು ಹೋಗ್ತಿದ್ಯಾ ಕೆಟ್ಟದಕ್ಕ ಗೊತ್ತಿಲ್ಲ. ಪ್ರತಿಯೊಂದನ್ನು ಅದಕ್ಕೆ ಹೇಳೋದು ಮಕ್ಕಳು, ಬೆಳಿಗ್ಗೆ ಎದ್ದು ಧ್ಯಾನಕ್ಕೆ ಕುಳಿತುಕೊಳ್ಳಿ, ಧ್ಯಾನ ಮಾಡಿ ಪ್ರಾಣಾಯಾಮ ಮಾಡಿ, ಪ್ರಾರ್ಥನೆ ಮಾಡಿ, ಒಂದು ಮಂತ್ರ, ಒಂದು ಶ್ಲೋಕ ಅನ್ನತಕ್ಕಂಥದ್ದು, ಒಂದು ಗೀತಾ ಪಾರಾಯಣ, ಭಗವದ್ಗೀತಾ ಪಾರಾಯಣ ಈ ಥರದ್ದು ಮಾಡಿ ಅನ್ನೋದಕ್ಕೆ ಏನು ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೆಯೇ ಅಲ್ಲಿಗೆ ಹೋದ್ರೂ ಕೂಡ ಹಿಂಗೆ ಎಳೆದು ಕರ್ಕೊಂಡು ಬಂದ್ಬಿಡುತ್ತೆ. ಇವತ್ತಿಗೂ ನಾನು ಮರೆಯಲಾರೆ ಮಕ್ಕಳೇ. ನನ್ಗೆ ಯಾವುದೋ ಒಂದು ದೊಡ್ಡ ವ್ಯವಹಾರದ ಒಂದು ದುಡ್ಡು ಬರಬೇಕಿತ್ತು ಅವತ್ತಿನ ಕಾಲಕ್ಕೆ. ಗೋವಾಗ ಹೋಗ್ಬೇಕು. ಆ ಗೋವಾಗ ಹೋಗ್ಲಿಕ್ಕೆ 3 ಬಸ್ಸು ಚೇಂಜ್ ಮಾಡ್ಕೊಂಡು ಹೋಗೋ ಅಂಥದ್ದು. ಇಮಿಡಿಯೇಟ್ ಬಸ್ ಇಲ್ಲ, ಹೋಗ್ಲೇಬೇಕು ಅಂತ. ಏನಾಯ್ತು ಅಂತ ಗೊತ್ತಿಲ್ಲ. ನನ್ನನ್ನು ಬಾಗ್ಲೆಲ್ಲ ಹಾಕಿ ಬೀಗ ಹಾಕ್ಬಿಟ್ರು, ಕಳಿಸ್ಲಿಲ್ಲ ಅವತ್ತು. ನಾನಮ್ಮ, ನಂಗೆ ದೊಡ್ಡ ಅಮೌಂಟ್ ಅವತ್ತಿನ ಕಾಲಕ್ಕೆ 30,000 ಅಂದ್ರೆ ಇವತ್ತು ಇಟ್ ಇಸ್ ನಥಿಂಗ್ ಬಟ್ 30 lakhs. ಬರ್ಲೇಬೇಕು, ಆ ವ್ಯಕ್ತಿ ಅಲ್ಲಿ ಇದಾನೆ, ಹೋಗ್ಲೇಬೇಕು. ಇಲ್ಲ, ಇವತ್ತು ಕಳಿಸಲ್ಲ ಅಂತ. ರಂಪಾಟ, ಶರ್ಟ್ ಎಲ್ಲ ಅರ್ಧ ಹಾಕ್ಬಿಟ್ರು ಅಮ್ಮ. ಸಮ್ ವೈಬ್ರೇಷನ್. ಸರಿ, 1-2 ಅವರು ಡಿಸ್ಟರ್ಬ್ಡ್ ಆಗಿದ್ದೆ. ನೋಡಿ, ಆ ವಿಧಿ ನನ್ನ ತಾಯಿ ಮುಖೇನ ನನ್ನನ್ನು ಕಾಪಾಡ್ತು. ನಾನು ಹೋಗುವ ಮೊದಲನೇ ಬಸ್ ಅಲ್ಲ, 2ನೇ ಬಸ್ಸು ಏನ್ ಚೇಂಜ್ ಮಾಡಬೇಕಿತ್ತು, ಆ ಬಸ್ಸು ಯಾವ ಸೀಟು ಅನ್ನೋದು ಮಾತಾಡಿ ಇಟ್ಕೊಂಡಿದ್ನೋ, ಆ ಬಸ್ಸಿನ ಸೀಟ್ನಲ್ಲಿ ಕುಳಿತ ವ್ಯಕ್ತಿಗೆ ಆಕ್ಸಿಡೆಂಟ್. ಆ ಬಸ್ ಆಕ್ಸಿಡೆಂಟ್ ಆಗುತ್ತೆ. ಆ ಸೀಟಲ್ಲಿ ಕೂತವನಿಗೆ ಕೈ ಕಾಲು ವಾಟ್ ಎವರ್, ಬದುಕಿದ್ದಾನ ಗೊತ್ತಿಲ್ಲ, ಒಟ್ನಲ್ಲಿ ಆಕ್ಸಿಡೆಂಟ್. ಅಮ್ಮನಿಗೆ ಗೊತ್ತಾಗ್ಬಿಟ್ಟಿದೆ ಇವತ್ತೇನೋ ಆಗುತ್ತೆ ಅಂತ. ಸಮಥಿಂಗ್ ಹ್ಯಾಸ್ ಮೂವ್ಡ್. ಪ್ರಕೃತಿ ಮಾತನಾಡುತ್ತದೆ ಅಂತೀವಲ್ಲ. ಏನೋ ನೋಡ್ಬಾರ್ದು, ನೋಡ್ಬೇಕಣೋ ನೀನು ಇವತ್ತು ಹೋಗ್ಬೇಡ, ಪರವಾಗಿಲ್ಲ, ಬದುಕಿದ್ರೆ ನೀನು ಭಿಕ್ಷೆ ಬೇಡಾದ್ರೂ ಬದುಕೋಣಂತೆ, ನೀನು ನನ್ನ ಕಣ್ಮುಂದ್ಗಡೆ ಇರಬೇಕು ಅಂತ ಹೇಳ್ಬಿಟ್ರು. ಸೊ ದೀಸ್ ಆಲ್ ವೈಬ್ರೇಷನ್ಸ್ ಮಕ್ಕಳೇ. ಸೊ ಇವತ್ತಿನಿಂದ ಈ ಒಂದು ಸಂಖ್ಯಾ ಮುಖೇನ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಸಂಖ್ಯೆ 1ರ ಪ್ರಭಾವಕ್ಕೆ ಒಳಗಾಗ್ತೀರ. ಸೂರ್ಯನ ಅಂಶ, ತೇಜಸ್ಸು 1, 10, 19, 28. ಆತ್ಮಕಾರಕ, ಪಿತೃಕಾರಕ, ಧೈರ್ಯಕಾರಕ, ಸ್ಥೈರ್ಯಕಾರಕ, ವಿಕ್ರಮಕಾರಕ, ಅಧಿಕಾರಕಾರಕ, ರಾಜನಾಗುವ ಗ್ರಹಕಾರಕ. ಹಾಗತ್ತು ಅವರು ನೋಡ್ತಿದ್ರೇನೆ ಒಂಥರ ಕಣ. ಆ ತೇಜಸ್ಸು, ಚಿಕ್ಕ ಕಣ್ಣುಗಳು, ಅಗಲವಾದ ಹಣೆ, ಬೇಗ ಗ್ರೇ ಹೇರ್ಸು ಬರ್ತಕ್ಕಂಥದ್ದು, ಹಲ್ಲಿನ ದೋಷ ಇರತಕ್ಕಂಥವ್ರು, ಅರ್ಧ ತಲೆನೋವು ಬರ್ತಕ್ಕಂಥವ್ರು, ಪಿತ್ತದ ಬಾಧೆಯಿಂದ ಬಳಲ್ತಕ್ಕಂಥವ್ರು, ಉಷ್ಣ ಬಾಧೆಯಿಂದ ಬಳಲ್ತಕ್ಕಂಥವ್ರು, ಸದಾ ಒಂದು ರೀತಿ ಜ್ವರ ಇರುತ್ತೆ ನಿಮಗೆ. 1ನೇ ತಾರೀಕು, 10ನೇ ತಾರೀಕು, 19, 28 ಒಂದು ಸ್ವಲ್ಪ ಜ್ವರ ಇರುತ್ತೆ ನಿಮಗೆ. ಬೇಕಾದ್ರೆ ಗಮನಿಸಿ ನೋಡಿ. ಸುಸ್ತು ಅನ್ಸುತ್ತೆ ನಿಮಗೆ, ದಣಿವು ಅನ್ಸುತ್ತೆ, ಬಾಯಾರಿಕೆ ಸ್ವಲ್ಪ ಅನ್ಸುತ್ತೆ, ಬಾಯಾರಿಕೆಯ ಬಳಲುವಿಕೆ, ಹಸುವೆ ಸ್ವಲ್ಪ ಆಗ್ತಕ್ಕಂಥದ್ದು, ತುಂಬಾ ಶಿಸ್ತು, ಶುದ್ಧವಾದ ವಸ್ತ್ರಗಳನ್ನ ಧರಿಸ್ಲಿಕ್ಕೆ ಇಷ್ಟಪಡತಕ್ಕಂಥವರು, ನೇರವಾದ ಮಾತು ಮಾತನಾಡತಕ್ಕಂಥವ್ರು. ಗ್ರಹಗಳ ಪರಿಚಯ, ಸಂಖ್ಯೆಗಳ ವೀಕ್ನೆಸ್ ಇತ್ತು ಅಂದ್ರೆ ಕೆಲವೊಮ್ಮೆ ಮಾತಾಡೋದಿಲ್ಲ, ಹೆಚ್ಚು ಮಾತನಾಡೋದಿಲ್ಲ. ಏನೇ ಮಾತಾಡಿದ್ರು ನೇರವಾಗಿರುತ್ತೆ ನಿಮ್ಮ ಮಾತು.
ಒಳಗೊಂದು ಹೊರಗೊಂದು ಇರೋಲ್ಲ, ಸ್ವಲ್ಪ ಮರವಿನ ಗುಣ ಇರ್ತಕ್ಕಂಥವರು, ದೀರ್ಘವಾದ ನೆನಪಿನ ಶಕ್ತಿ ಇರತಕ್ಕಂಥವರು, ಶಾರ್ಟ್ ಮೆಮೊರಿ, ಅಲ್ಲಿಟ್ಟಿದ್ದೆ ಇಲ್ಲೇನೋ ಮಿಸ್ ಆಯ್ತು ಅನ್ನತಕ್ಕಂಥವ್ರು, ಸಿಟ್ಟಿಗೆದ್ರೆ ಏನೋ ಮಾತಾಡ್ಬಿಡ್ತೀರಾ. ಅಲ್ಪ ವಿದ್ಯಾವಂತರೂ ಅಲ್ಲ, ತುಂಬಾ ದೊಡ್ಡ ವಿದ್ಯಾವಂತರೂ ಅಲ್ಲ, ಮಧ್ಯಮ ವಿದ್ಯಾವಂತರು, ಧನವಂತರು, ಕುಟುಂಬವನ್ನ ತುಂಬಾ ಪ್ರೀತಿಸ್ತಕ್ಕಂಥವ್ರು, ಸ್ನೇಹಿತರು, ಒಳ್ಳೆ ಸ್ನೇಹಿತರನ್ನ ಇಟ್ಕೊಂಡಿರ್ತೀರಿ. ಕೆಟ್ಟ ಸ್ನೇಹಿತರ ಜೊತೆ ನೀವಿರೋಲ್ಲ. ಸಮ್ ಶಾರ್ಟ್ ಕಟ್, ಬೇಗ ದುಡ್ಡು ಮಾಡೋದು, ಇಲ್ಲ ಅಂಥದ್ದೊಂದು ಛಾಯೆ ಇರೋಲ್ಲ. ಮೇ ಬಿ ಬೇರೆಯವ್ರದ್ದು ಯಾರ್ದಾದ್ರು ಹೈಯರ್ ಇನ್ಫ್ಲೂಯೆನ್ಸ್ ಇದ್ರೆ, ಜಾತಕದಲ್ಲಿ ದೋಷ ಇದ್ರೆ ಮೇ ಬಿ ಹೋಗಿ ಕುಳಿತುಕೋಬಹುದೇನೋ. ನಾನು ನೋಡಿದಾಗೆ ನನ್ನ 30-35 ವರ್ಷಗಳ ಅನುಭವದಲ್ಲಿ ಹೇಳ್ತಾನೆ, 1ನೇ ತಾರೀಕು, 10ನೇ ತಾರೀಕು, 19, 28, ಮೇ ಬಿ ಸಮ್ ಟೈಮ್, ಕೆಲವು ಸಮಯ ನಿಮಗೆ ಗೊತ್ತಿಲ್ಲದೆಯೇ ಕೆಲವು ವ್ಯಕ್ತಿಗಳ ಜೊತೆಲಿ ನೀವು ಇರಬಹುದು. ನೆಗೆಟಿವ್ ವ್ಯಕ್ತಿಗಳು, ನೆಗೆಟಿವ್ ಸಂವಹನ ಅನ್ನತಕ್ಕಂಥದ್ದು. ಬಟ್ ನಾನು ನೋಡಿದಾಗ ಇರೋಲ್ಲ. ನೀವು ಎದ್ದು ಬಿಡ್ತೀರ ಅಲ್ಲಿಂದ, ಒಂಥರ ಅಕ್ಕಿನಲ್ಲಿ ಕಲ್ ತೆಗೆದು ಪಕ್ಕಕ್ಕಿಟ್ಟ ಹಾಗೆ. ಅಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಕನೆಕ್ಟ್ ಆಗ್ತೀರಿ, ಬಟ್ ಯು ವಿಲ್ ಗೆಟ್ ಔಟ್ ಫ್ರಮ್ ದಟ್. ಸಂಖ್ಯೆ 1ರಲ್ಲಿ ಹುಟ್ಟಿದವರು, ಪಿತೃಭಕ್ತಿ ಪಾರಾಯಣರು, ಅಪ್ಪ ಅಂದ್ರೆ ತುಂಬಾ ಇಷ್ಟ, ಮನೆ ಅಂದ್ರೆ ತುಂಬಾ ಇಷ್ಟ, ತಾಯಿಗೆ ತುಂಬಾ ಗೌರವ ಕೊಡೋರು, ದೇಶಭಕ್ತಿ ಉಳ್ಳತಕ್ಕಂಥವ್ರು, ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ, ಮೌನಿ, ತುಂಬಾ ದೊಡ್ಡ ಒಂದು ಸ್ನೇಹಿತರ ವಲಯ ಇಲ್ಲ ಅಂದ್ರೂ 1-4-5 ಒಳ್ಳೆ ಸ್ನೇಹಿತರುಗಳು ನೀವು ಸದಾ ಇಟ್ಕೊಂಡಿರ್ತೀರಿ. ಹಳೇದನ್ನ ಮರೆಯೋದಿಲ್ಲ. ಚಾರಿಟಬಲ್ ವರ್ಕ್ಸ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ. ಹೌದು ಅಲ್ವೋ ಹೇಳಿ. ಸಂಖ್ಯೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿದವ್ರು ಖಂಡಿತ ನೀವು ಮಾಡಿರೋ ಸಹಾಯ ನಿಮಗೆ ಗೊತ್ತಿರೋಲ್ಲ, ಮಾಡಿರ್ತೀರಿ. ನೀವು ನಿಮ್ಮ ಹೃದಯದಲ್ಲಿ ಸದಾ ಯಾರಿಗಾದ್ರೂ ಏನಾದ್ರೂ ಒಂದು ಕೊಡ್ಬೇಕು ಅನ್ನೋದು ಒಂದು ಇರುತ್ತೆ. ಅದಕ್ಕೆ ಏನೋ ನೀವು ಸ್ವಲ್ಪ ಅಧಿಕಾರ ಬಯಸ್ತೀರಿ. ನನ್ನ ಹತ್ರ ಅಧಿಕಾರ ಇದ್ರೆ, ದುಡ್ಡಿದ್ರೆ ಏನಾದ್ರೂ ಕಾಪಾಡ್ಬೋದು, ರಕ್ಷಿಸ್ಬೋದು. ನಿಮಗೆ ಯಾರಾದ್ರೂ ದಯಾ ಹೃದಯ, ಸ್ವಲ್ಪ ಕಟಕರಾಗಿ ಮಾತಾಡ್ಬೋದು ನೀವು, ನಿಮ್ ಬಾಯಿ ಸ್ವಲ್ಪ ಒಡುಕಾಗಬಹುದು, ವಾಗ್ದೋಷ ಬರಬಹುದೇನೋ. ಬಟ್ ಅನುಭವ ನಿಮ್ಮನ್ನ ತುಂಬಾ ಚೇಂಜ್ ಮಾಡ್ಬಿಡುತ್ತೆ. 1ನೇ ತಾರೀಕು, 10, 28, 19ನೇ ತಾರೀಕು ಹುಟ್ಟಿದವರ ಮದುವೆ ಒಂಥರ ನಿಮ್ ಇಷ್ಟದಂತೆಯೇ ಅಲ್ಲೊಂದು ನಡೆಯುತ್ತೆ. ಬಟ್ ಅಲ್ಲೊಂದು ಗಲಿಬಿಲಿಯೂ ನಡೆದಿರುತ್ತೆ. ಅಲ್ಲೇನೋ ಕಿರಿಕಿರಿ, ತುಂಬಾ ಒಳ್ಳೆ ಸಂಗಾತಿ ಪಡೆದಿರ್ತೀರಿ. ನಿಮ್ಮ ಮಾತನ್ನ ಕೇಳತಕ್ಕಂಥವಳು, ನಿಮ್ಮನ್ನ ಪಾಲಿಸ್ತಕ್ಕಂಥವಳು, ರಸಿಕರು, ಗುಪ್ತ ರಸಿಕರು. 1ನೇ ತಾರೀಕು, 10, 19, 28 ಇದು ಹೆಂಗೆ ಅಂದ್ರೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಣ್ಣು ಹೊಡೆದಾಗೆ ಗೊತ್ತೇ ಆಗಲ್ವ ಕಣ್ಣು ಹೊಡೆದಿದ್ದು. ನೋಡಿ, ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾನೆ, ನಾನು ಹೆಂಗ್ ನೋಡ್ತಿದ್ದಾನೆ ಯಾರಿಗೂ ಗೊತ್ತೇ ಆಗಲ್ಲ, ಟಕ್ ಅಂತ ಹೇಳ್ಬಿಟ್ಟ. ಒಳ್ಳೆ ಬಟ್ಟೆ ಹಾಕ್ತೀರಾ, ಒಳ್ಳೆ ಸೆಂಟ್ ಹಾಕ್ತೀರಾ, ಬ್ರಾಂಡೆಡ್, ಸ್ಟೇಟಸ್, ಸಿಂಬಲ್, ಯಾವಾಗ್ಲೂ ಅದಿರುತ್ತೆ. ಎತ್ತರ, ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ವ್ಯವಸ್ಥೆ, ದೊಡ್ಡ ಸ್ಥಾನದ ಮೇಲೆ ಗಮ್ಯ ಹಿಂಗಿರುತ್ತೆ ನಿಮಗೆ. ಅಲ್ಲಿ ಆ ಜಾಗ ಅದು ಬೇಕು. ನಿಮ್ಮ ಜಾಗಕ್ಕಿಂತಲೂ ನೀವೊಂದು ಕೂಲಿ ಕೆಲಸ ಮಾಡ್ತಿದ್ರೆ ಸೂಪರ್ವೈಸರ್ ಅಲ್ಲ, ಇಂಜಿನಿಯರ್ ಆಗ್ಬೇಕು, ಆ ಮಟ್ಟದ್ದಾಗ್ಬೇಕು, ಮೇಸ್ತ್ರಿ ಆಗ್ಬೇಕು, ಇನ್ನು ಅವ್ರಿಗಿಂತಲೂ ದೊಡ್ಡವರಾಗ್ಬೇಕು. ಈ ರೀತಿಯ ಆಲೋಚನೆ ಸದಾ ಇರತಕ್ಕಂಥದ್ದು ಇರುತ್ತೆ ನಿಮ್ಮಲ್ಲಿ. ಯು ಆರ್, ನಿಜ ಹೇಳ್ಬೇಕು ಅಂದ್ರೆ ಕ್ಲಬ್ 1% ಪರ್ಸನ್. ನೀವು ನಿಜವಾಗ್ಲೂ ಸರಿಯಾದ ಗುರು, ಸರಿಯಾದ ಸೇನಾಪತಿ, ಸರಿಯಾದ ಮಂತ್ರಿ, ಸರಿಯಾದ ರಾಜಗುರು, ಸರಿಯಾದ ಸಂಗಾತಿ, ಇವರೆಲ್ಲ ಸಿಕ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ನೀವೊಂದು ಸಂಸ್ಥೆಯೇ. ನೀವೆಲ್ಲಿದ್ದರೂ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28 ನೀವೆಲ್ಲಿದ್ದರೂ ದೊರೆಯೇ. ನಿಮ್ಮ ಮಟ್ಟಕ್ಕೆ ನೀವು ದೊರೆಯೇ. ಯು ಲವ್ ಟು ಡೂ. ಕೊಡೋದು ಅಂದ್ರೆ ನಿಮ್ಗೆ ಇಷ್ಟ, ಹೌದು ಅಲ್ವೋ ಹೇಳಿ. ಕಾಪಾಡೋದು ಅಂದ್ರೆ ಇಷ್ಟ. ಪ್ರೀತಿಯ ವಿಚಾರದಲ್ಲಿ ಯು ಆರ್ ಎನ್ ಎ ಗಿಫ್ಟೆಡ್ ಮ್ಯಾನ್. ಜಗತ್ತನ್ನೇ ಪ್ರೀತಿಸಬಲ್ರಿ. ದೇವರ ಮೇಲೆ ಅಪಾರವಾದ ನಂಬಿಕೆ, ನಿಮ್ಮ ಮೇಲೆ ನಂಬಿಕೆ. ಮನುಷ್ಯ ಪ್ರಯತ್ನ ಯಾಕೆ ಬಿಡಬೇಕು? ನಮ್ಮ ಪ್ರಯತ್ನ ನಾವು ಮಾಡೋಣ, ಬೇಕಿದ್ದು ದೈವ ನಡೆಸಲಿ ಅನ್ನತಕ್ಕಂಥ ಒಂದು ಛಾಯೆ. 1, 10, 19, 28 ನಿಮ್ ಜೀವನದಲ್ಲಿ ತುಂಬಾ ಮಿರಾಕಲ್ಸ್. ಕಡಿಮೆ ಅಂದ್ರೂ 2 ಬಾರಿ ಒಂದು ರೀತಿ ಮಿರಾಕಲ್ ಆಗಿ ಪಾರಾಗಿರ್ತೀರಿ ಪ್ರಾಣಾಪಾಯದಿಂದ, ಸಮಸ್ಯೆಯಿಂದ. ದೀರ್ಘಾಯುಷ್ಯ ನಿಮಗೆ ವಿಶೇಷವಾಗಿ ಕಣ್ಣು ಕನ್ನಡಕ ಬಂದ್ಬಿಡುತ್ತೆ. ನಾನು ನೋಡಿದಾಗೆ 100ರಲ್ಲಿ 90 ಜನ 1, 10, 19, 28 ಹುಟ್ಟಿದವರಿಗೆ ತಲೆನೋವು ಸಮಸ್ಯೆ, ಕಣ್ಣು ಕನ್ನಡಕ ಬರ್ತಕ್ಕಂಥದ್ದು, ಅಲ್ಲಿ ನೋವು ಸಮಸ್ಯೆ ಬರ್ತಕ್ಕಂಥದ್ದು, ಉಷ್ಣ ಬಾಧೆಯಿಂದ ಬಳಲ್ತಕ್ಕಂಥದ್ದು,
ಇದಿರುತ್ತೆ. ರುಚಿಯಾದ ಊಟ ತಿಂತೀರಿ. ಶುಚಿ ರುಚಿಗೆ ಅತಿ ಮುಖ್ಯ ಪ್ರಾಶಸ್ತ್ಯ. ಶುದ್ಧವಾದ ವ್ಯಕ್ತಿಗಳ ಜೊತೆಲಿರ್ಲಿಕ್ಕೆ ಇಷ್ಟಪಡ್ತೀರಿ. ರಾತ್ರಿಗಳಲ್ಲಿ ಕೆಟ್ಟ ಕೆಲಸ ಅಂತ ನಾವು ಹೇಳ್ತಿರ್ತೀವಿ. ಅಂದ್ರೆ ಸಂಜೆ ಆದ್ಮೇಲೆ ಎಲ್ಲೋ ಹೋಗೋದು, ಇನ್ನೊಂದು ಖಂಡಿತ ಹೋಗಲ್ಲ. ಬೈ ಮಿಸ್ಟೇಕ್ ಗ್ರಹಗಳ ಪರಿಚಯ ಎಲ್ಲೋ 100ರಲ್ಲಿ ಒಬ್ಬರೋ ಇಬ್ಬರೋ. ಯು ಆರ್ ಆಲ್ವೇಸ್ ಪ್ರೊಟೆಕ್ಟೆಡ್ ವಿತ್ ಯೋರ್ ಸೆಲ್ಫ್. ನೀವೇನ್ ಮಾಡ್ತಿದ್ರಿ, ನೀವೇನ್ ನೋಡ್ತಿದ್ರಿ, ನೀವೇನ್ ತಿಂತಿದ್ರಿ, ನೀವೆಲ್ಲಿ ಹೋಗ್ತಿದ್ರಿ, ನೀವೇನ್ ಬರ್ತಿದ್ರಿ, ತುಂಬಾ ಎಚ್ಚರಿಕೆಯಿಂದ ಗಮನಿಸ್ತಕ್ಕಂಥವ್ರು. ಪೆದ್ದುಗಳು ಕೂಡ ಕೆಲವು ವಿಚಾರದಲ್ಲಿ ನೀವು ದಡ್ಡರು ಕೂಡ ಕೆಲವು ವಿಚಾರದಲ್ಲಿ ಬೇಗ ಮೋಸ ಹೋಗ್ಬಿಡ್ತೀರಿ. ನನ್ನ ಲೆಕ್ಕಾಚಾರ ಸರಿ ಇದ್ರೆ 100ರಲ್ಲಿ 90 ಜನ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28 ಒಂದು ಪ್ರೀತಿಯ ವಿಚಾರದಲ್ಲಿ ಮಧುರವಾದ ಒಂದು ನೆನಪಿರುತ್ತೆ ನಿಮ್ಮ ಒಂದು ಬದುಕಿನಲ್ಲಿ. ಅದು ಯಾರಿಗೂ ಗೊತ್ತಿರೋಲ್ಲ. ಕೆಲವರಿಗೆ 2-3 ಇರುತ್ತೆ, ನಿಮ್ ಬದುಕಿನಲ್ಲಿ ಅದಿರುತ್ತೆ. ಸಂವೇರ್ ಏನೇ ಇದ್ರೂ ಕೂಡ ಅದು ಒಳಗಡೆ ಒಂದು ಅಂತರಾಳದಲ್ಲಿ ಒಂದು ಕಳೆದೋಗಿರೋದು, ಸಿಗದೇ ಇರತಕ್ಕಂಥ ಒಂದು ಪ್ರೀತಿಯ ವಿಚಾರದ. ಸೊ ಅಂತ ನಿಮಗೆ ಈ ವರ್ಷ 2026 ಹೇಗಿದೆ? ಇಸ್ ಇಟ್ ಅ ಮ್ಯಾಜಿಕಲ್ ಮೂಮೆಂಟ್? ಖಂಡಿತ ತಿಳಿಸ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮ್ಮ ಈ 1ನೇ ತಾರೀಕು 10, 19, 28ರಲ್ಲಿ ಹುಟ್ಟಿದವರ ಗುಣ, ವಿಶೇಷ, ಲಕ್ಷಣ, ಪ್ರಭಾವ ಇವುಗಳ ಬಗ್ಗೆ ತಿಳಿಸಿದ್ದೆ. ಎಷ್ಟು ಜನ ಹೌದು ಗುರುಗಳೇ ಕಮೆಂಟ್ ಹಾಕಿ. ನನ್ನನ್ನು ನಾನು ತಿದ್ಕೊಳ್ಳೋಕ್ಕೂ ನನಗೊಂದು ಅವಕಾಶ. ನನಗೂ ಆಗಾಗ ಅನ್ನಿಸ್ತಿರ್ತು, ನನಗೂ 30 ವರ್ಷ ಅನುಭವ ಗೊತ್ತಾ, 35 ವರ್ಷ ಗೊತ್ತಾ, ಕಡಿಮೆ ಅಂದ್ರೂ ಒಂದು 10 ಲಕ್ಷ ಜಾತಕ ನೋಡಿದ್ದಾನೆ ಗೊತ್ತಾ ಅನ್ನತಕ್ಕಂಥ ಆಗಾಗ ಒಂದು ಸ್ವಲ್ಪ ಗರ್ವ. ಅದೊಂದು ನೆತ್ತಿಗೆ ಹೊಡೆಯೋ ಥರ ಆಗ್ಬೇಕು. ಪಟ್ ಅಂತ ಹೊಟ್ಟೆ ವಿದ್ಯೆಗೆ ಮೀರಿದ ವಿದ್ಯೆ ಇದೆ ಕಣೋ ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಕೇಳ್ಕೊತಿದ್ದೇನೆ. ಸೊ ಈ ಗುಣ ವಿಶೇಷತೆಗಳ ಒಂದು ಜೊತೆ ಈ ಒಂದು ವರ್ಷ ಭವಿಷ್ಯ 2026 ನಾಳೆ ತಿಳಿಸ್ತೇನೆ. ಈ 1ನೇ ತಾರೀಕು ನಿಮ್ಮ ಅದೃಷ್ಟ ಒಂದು ಬಣ್ಣಗಳು ಹೇಗಿದೆ, ವಾರಗಳು ಹೇಗಿದೆ, ಯಾರ ಜೊತೆ ಇರಬೇಕು, ಯಾವುದರಿಂದ ತೊಂದರೆ ಬರ್ಬೋದು, ಇವುಗಳೆಲ್ಲವನ್ನ ನಾಳಿನ ಸಂಚಿಕೆನಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ, ಈ ಗುಣ ವಿಶೇಷಗಳು ಹೇಗಿದೆ, ಮಾಲಿಕೆ ತುಂಬಾ ಇದೆ. ಎಲ್ಲರ ಬಗ್ಗೆ ಹೇಳಬೇಕು ಅಂದ್ರೆ ಒಂದೊಂದು ಪುಸ್ತಕ ಬರಿಬೋದು, ಅಷ್ಟು ಜನರನ್ನು ನೋಡಿದ್ದಾನೆ. 1ನೇ ತಾರೀಕಿನಲ್ಲಿ ಹುಟ್ಟಿದವ್ರ ಮೂಗು ಅದ್ಭುತ, ಕಣ್ಣು ಒಂಥರ ಆನೆಯ ಕಣ್ಣು, ಭೂದಗನ್ನಡಿಯಲ್ಲಿ ನೋಡ್ದಾಗ ನೋಡ್ತೀರಿ ನೀವು. ಜೋರಾಗಿ ನಡೆಯೋಲ್ಲ, ಮೆತ್ತಗೂ ನಡೆಯಲ್ಲ. ನಿಮ್ಮ ವಾಕ್ ಒಂಥರ ಇಟ್ಸ್ ಲೈಕ್ ಎ ಸಿಂಹದ ವಾಕ್, ಅ ಬ್ಯೂಟಿಫುಲ್ ವಾಕ್ ನಿಮ್ಮದು. ಭುಜಗಳು ಅಗಲ ಇರ್ತವೆ, ಎದೆ ಅಗಲ ಇರ್ತಕ್ಕಂಥದ್ದು ಇರುತ್ತೆ. ಒಂಥರ ಅದರಲ್ಲೂ ಸ್ತ್ರೀಯರು 1, 10, 19, 28ರಲ್ಲಿ ಹುಟ್ಟಿದವರು ಒಂಥರ ತೀಕ್ಷ್ಣವಾದಿಗಳು, ಅಡ್ಮಿನಿಸ್ಟ್ರೇಷನ್ ಪವರ್ಸ್ ಅಂತ ಹೇಳ್ತೇವೆ. ಅಂಥದ್ದೊಂದು ತಾಕತ್ತಿರುತ್ತೆ ನಿಮಗೆ ಗೊತ್ತಿಲ್ಲದೆ ಅದೊಂದು ಗರ್ಜಿಸ್ತಿರುತ್ತೆ ಆಗಾಗ. ಐ ಶುಡ್ ಬಿ ದಿಸ್, ಐ ವಾಂಟೆಡ್ ಟು ಬಿ ದಿಸ್ ಅಂತ. ನೀವೆಲ್ಲಿದ್ದರೂ ರಾಣಿಯರೇ, ನಿಮ್ಮ ಮನೇಲಿ ನಿಮ್ಮದೇ ಮಾತು, ಸುಮ್ರೆ ಸರಿ ಆಯ್ತು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜವಾಗ್ಲೂ ಹೇಳ್ತಾನೆ, ಪುರುಷರಿಗಿಂತ ಸ್ತ್ರೀಯರು ಅದೃಷ್ಟವಂತರು. 1, 10, 19, 28 ನಿಮ್ಮನ್ನ ತುಂಬಾ ಪ್ರೀತಿಸ್ತಕ್ಕಂಥ ವ್ಯಕ್ತಿ ನಿಮ್ ಜೀವನದಲ್ಲಿ ಇರ್ತಾರೆ. ಎಸ್, ನಮಗೇ ಗೊತ್ತಿಲ್ಲದೆ ಅದು ಗಂಡನ ರೂಪದಲ್ಲೋ, ತಂದೆ ರೂಪದಲ್ಲೋ, ಮಗನ ರೂಪದಲ್ಲೋ, ಬಂಧುವಿನ ರೂಪದಲ್ಲೋ, ಗುರುವಿನ ರೂಪದಲ್ಲೋ ನಿಮ್ಮ ಜೊತೆ ಒಬ್ಬರು ಹೆಜ್ಜೆ ಹಾಕಿರ್ತಾರೆ. ಹೌದೋ ಅಲ್ವೋ ಹೇಳಿ. ಮೇ ಬಿ ನಿಮ್ಮ ಯಜಮಾನನೇ ಇರ್ಬೋದು. ನೀವೇನ್ ಮಾಡಿದ್ರು ಕೂಡ ಆಯ್ತು ಮಾಡೋಣ. ಎಸ್, ನೀವು ಉಡೋ ಸೀರೆ, ನೀವು ಹಾಕೋ ಬಟ್ಟೆ, ನೀವು ಕುಳಿತುಕೊಳ್ಳೋ ರೀತಿ, ಅಮ್ಮಂದ್ರ ಕರೆಕ್ಟಾಗಿ ಹೇಳಿ ಹೌದು ಗುರುಜಿ ನಾವು ಹಾಗೆ ಅಂತ. ಅದಕ್ಕೆ ನಿಮ್ಗೆ ಸ್ನೇಹಿತರು ಕಡಿಮೆ. ನೀವು ಅಂತಿಂತ ಒಂಥರ ಸಣ್ಣ ಮಾತು, ಸಣ್ಣ ವ್ಯಕ್ತಿತ್ವದವ್ರ ಜೊತೆ ನೀವು ನಿಂತ್ಕೊಳ್ಳಲ್ಲ. ನೀವು ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬಿಡ್ತೀರಿ. ಬಂದ್ರೆ ಮಾತಾಡಿಸ್ತೀರಿ, ಹೃದಯಾಂತರಾಳದಿಂದ ಮಾತಾಡಿಸಿ ಇಡ್ತೀರಿ. ಇಲ್ಲಂದ್ರಲ್ಲಿ ಏನಂದ್ರೆ ಏನು ಮಾತಾಡೋ ಅಂತ ಒಂದು ವ್ಯಕ್ತಿತ್ವ ಅಲ್ಲ ನಿಮ್ಮದು.
ಒಂಥರ ಕೆಲವು ಸ್ತ್ರೀಯರು ಸುಮ್ಮನೆ ವಟ ಎಲ್ಲೋ ಏನೋ ಮಾತಾಡ್ಬಿಡ್ತಾರೆ, ಬಾಯಿ ಜಾರಿ ಬಿಡ್ತಾರೆ, ಇಲ್ದಿದ್ದಲ್ಲ. ನೀವು ಹಂಗೆಲ್ಲ ಮಾತಾಡೋದಿಲ್ಲ. ನಿಮ್ಮ ಕಣ್ಣು ಶಾರ್ಪ್, ಸ್ಕ್ಯಾನಿಂಗ್ ಕಣ್ಣು ನಿಮ್ಮದು. ಆ ವ್ಯಕ್ತಿ ಏನು ಎದುರುಗಡೆ ಏನಕ್ಕೆ ಬಂದಿದ್ದಾನೆ, ಯಾವ ವಿಚಾರಕ್ಕೆ ವಿಚಾರವ, ಆಚಾರವ, ವ್ಯಭಿಚಾರವ, ಎವ್ರಿಥಿಂಗ್ ಯು ನೋಸ್. ಸಚ್ ಎ ಸ್ಟ್ರೆಂಥನ್ ನಂಬರ್ ನಿಮ್ಮದು. ನಿಜವಾಗ್ಲೂ ಹೇಳ್ತಾನೆ, ನೀವು ವಿದ್ಯಾವಂತರಾಗಿ ಒಂದು ಒಳ್ಳೆ ಉದ್ಯೋಗದಲ್ಲಿ ಕುಳಿತುಕೋಬಿಟ್ರೆ ಅಂತೂ ನಿಮ್ಮನ್ನು ತಡೆಯೋರಿಲ್ಲ. ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಉದ್ಯೋಗಗಳೇ ನಿಮ್ಮದು. ಸ್ವಲ್ಪ ಫೀಟ್ಸ್ ಅಲ್ಲಿ ಪ್ರಾಬ್ಲಮ್ ಬರ್ತಕ್ಕಂಥದ್ದು, PCOS ಪ್ರಾಬ್ಲಮ್ ಸ್ವಲ್ಪ ಆಗ್ತಕ್ಕಂಥದ್ದು, ಪೈಲ್ಸು, ಪಿಸ್ತೂಲ, ಯೂರಿನರಿ ಇನ್ಫೆಕ್ಷನ್ ಸ್ವಲ್ಪ ಸ್ತ್ರೀಯರಿಗೆ ಆಗತಕ್ಕಂಥದ್ದು, ಕೂದಲು ಬೇಗ ಬೆಳಗಾಗೋದು, ಕೂದಲು ಸ್ವಲ್ಪ ಕಮ್ಮಿ ಆಗೋದು, ಲೈಟಾಗಿ ಸ್ವಲ್ಪ ಕೂದಲಿನ ಮುಂದಲೆಯಲ್ಲಿ ಸ್ವಲ್ಪ ಕೂದಲು ಕಡಿಮೆ ಆಗ್ತಕ್ಕಂಥದ್ದು. ಒಂಥರ ನೀವು ಎರಡೂ ಮಿಕ್ಸ್ ಇರತಕ್ಕಂಥ ಕಲ್ಚರ್. ಜೀನ್ಸು ಹಾಕಬಲ್ಲಿರಿ, ಸೀರೆಯು ಉಟ್ಟು ಕಾಲ್ಗೆಜ್ಜೆ ಹಾಕಿ ಅರಿಶಿನ ಕುಂಕುಮ ಹಾಗೆ ಆ ತುರುಬು ಕಟ್ಟಿ ಹೂ ಇಟ್ಟು ವಿಶೇಷ ದೈವಾನುಗ್ರಹದ ಪೂಜೆ ಮಂತ್ರ ಉಪಾಸನಾ ಶಕ್ತಿ ಇರತಕ್ಕಂಥ ಅಮ್ಮಮ್ಮಂದಿರು, ನೀವು ಅಮ್ಮಂದಿರು, ತಾಯಂದಿರು, ಶಕ್ತಿ ಮಾತೆಯರು. ಹೌದು ಅಲ್ವೇ? ಎಲ್ಲಿ ಹೇಗಿರಬೇಕು, ಹೆಂಗಿರಬೇಕು, ಎಷ್ಟು ಹಿತ, ಒಂದು ಅಡಿಗೆಗೆ ಉಪ್ಪು ಎಷ್ಟಿರಬೇಕು, ಖಾರ ಹುಳಿ ಈ ತರ ಹೇಳ್ತೇವಲ್ವ, ಆ ತರದ ವ್ಯಕ್ತಿತ್ವ ನೀವು ಒಂಥರ ಸ್ಪೆಷಲ್ ಡಿಶ್. ಈ 1, 10, 19, 28 ಹುಟ್ಟಿರ್ತಕ್ಕಂಥ ಸ್ತ್ರೀಯರು. ಹೌದು ಅಲ್ವೋ ಹೇಳಿ? ನೀವೆಲ್ಲಿದ್ದರೂ ನಿಮಗೆ ಗೊತ್ತಿಲ್ಲದೆಯೇ ನೀವು ಅವಮಾನವಾದ ಕಡೆ ಇರೋಲ್ಲ. ಇನ್ನೊಬ್ಬರಿಗೆ ಅವಮಾನ ಮಾಡುವ ವೃತ್ತಿಯು ನಿಮ್ಮದಲ್ಲ. ಯಾರಾದ್ರೂ ನಿಮ್ಮ ಹತ್ರ ಬಂದ್ಬಿಟ್ಟು ನಿಂಗೆ ಗೊತ್ತೇನೋ ಶಂಕರ ಬಗ್ಗೆ, ಅದೇ ಶಂಕರಮ್ಮ ಬಗ್ಗೆ ಅಂದ್ರೆ ನೀವು ಮಾತು ಮುಂದುವರ್ಸಲ್ಲ. ನಿಮಗಾಗದವರ ಬಗ್ಗೆ ಕೂಡ ನೀವು ವಿಶ್ಲೇಷಣೆ ಮಾಡೋದಿಲ್ಲ, ಬೇಡದ ವಿಚಾರ ಮಾತಾಡೋದಿಲ್ಲ. ತುಂಬಾ ತೂಕದ ವ್ಯಕ್ತಿಗಳು, ತುಂಬಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಯಾವುದೇ ಸಮಸ್ಯೆಗೆ ಅಂದ್ರೆ ನಿಮ್ಮ ಹತ್ರ ಬಂದ್ರೆ ಸಾಕು ತಾಯಂದ್ರ. ಯು ಆರ್ ದ ಬೆಸ್ಟ್ ಟು ಅಡ್ವೈಸ್. ನಿಮ್ ಪಕ್ಕದಲ್ಲಿ ನಿಂತ್ರೆ ನಮ್ಗೊಂಥರ ಅಮ್ಮನ ಪಕ್ಕದಲ್ಲಿ ನಿಂತಾಗೆ, ಅಕ್ಕ, ಅತ್ತಿಗೆ, ನಾಯಕಿ. ನೀವೆಲ್ಲಿದ್ದರೂ ನಾಯಕಿ. ಯಾಕೋ ಕುಟುಂಬದಲ್ಲಿ ಗಂಡನ ವಿಚಾರದಲ್ಲಿ ಅಲ್ಲೊಂದು ಸ್ವಲ್ಪ ನನ್ನ ಲೆಕ್ಕಾಚಾರ ಸರಿ ಇದ್ರೆ ಬೇಜಾರು ಮಾಡ್ಕೋಬೇಡಿ. ದಡ್ಡ ಗಂಡ, ಪೆದ್ದ ಗಂಡ, ಮೂರ್ಖ ಗಂಡ, ಎಡವಟ್ಟು ಗಂಡ, ಇಲ್ಲ ವೀಕ್ನೆಸ್ ಗಂಡ, ಏನೋ ಒಂದು ದ್ವಂದ್ವಾರ್ಥ ಇರತಕ್ಕಂಥ ಛಾಯೆ. ಹೌದೋ ಅಲ್ವೋ ಕಾಯ್ತಿರ್ತಾನೆ. ವರ್ಷ ಭವಿಷ್ಯ ಆರಂಭ ಮಾಡ್ಬೇಕಲ್ವಾ? ಸೊ ನಿಮ್ಮ ವ್ಯಕ್ತಿತ್ವ ಶಕ್ತಿಗಳ ಬಗ್ಗೆ ಪರಿಚಯ ಮಾಡಿಸ್ತಿದ್ದಾನೆ. ನೋಡೋಣ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ ಅನ್ನತಕ್ಕಂಥದ್ದು. ಅನುರಾಧ ನಕ್ಷತ್ರ, ಅನುರಾಗವೆಲ್ಲದ ನಕ್ಷತ್ರ. ಎಲ್ಲರಿಗೂ ಅನುರಾಗವನ್ನ ತೋರಿಸಿದ್ರೆ ನಿಮ್ಮ ಮಟ್ಟಕ್ಕೆ ಮಕ್ಕಳೇ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರು ನೀವು ಬೊಗಸೆ ಪ್ರೀತಿ ಆದ್ರೂ ಕೊಟ್ಟಿರ್ತೀರಿ. ಯು ಆರ್ ಎ ಲವ್ ಮಾಸ್ಟರ್, ಲವ್ ಮಾಸ್ಟರ್, ಸೂಪರ್. ನಾನು ಹಾಗಾಗಿ ಹೇಳ್ತಿರ್ತೇನೆ, ಅನುರಾಧ ಐ ಲವ್ ಯು ಅಂತ ಹೇಳ್ತಿರ್ತಾನೆ. ಯು ಆರ್ ದೇರ್. ನಿಮ್ ಕಣ್ಣೀರ್ ನಿಮಗ್ ಮಾತ್ರ ಗೊತ್ತು, ನೀವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಭಾವನಾ ಜೀವಿಗಳು, ನೋವು ಕೊಡ್ತಕ್ಕಂಥವ್ರಲ್ಲ. ಅಮ್ಮನನ್ನ ಪ್ರೀತಿಸೋರು. ಯಾಕೋ ಅಮ್ಮನ ಜೊತೆಲಿ ಇರೋಕ್ಕಾಗಲ್ಲ, ಇಲ್ಲ ಅಮ್ಮನಿಗೊಂದು ನೋವು ಇರುತ್ತೆ, ಇಲ್ಲ ಅಪ್ಪನಿಗೊಂದು ನೋವು ಇರುತ್ತೆ. ಸೊ ನಿಮ್ಗೆ ಒಳ್ಳೆ ಸಂಗಾತಿ ಸಿಗ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅನುರಾಧ ನಕ್ಷತ್ರದವರಿಗೆ ನೀವೇನ್ ಹೇಳಿದ್ರು ಕೇಳತಕ್ಕಂತ, ಏನ್ ಹೇಳಿದ್ರು ಒಪ್ಪತಕ್ಕಂತ ಒಂದು ಛಾಯೆ. ಹೌದು ಅಲ್ವೋ ಹೇಳಿ? ಮೇಷರಾಶಿ. ಚಂದ್ರ ಅನುರಾಧ ನಕ್ಷತ್ರದಲ್ಲಿರೋದ್ರಿಂದ ಅನಗತ್ಯ ಖರ್ಚುಗಳು, ಸ್ವಲ್ಪ ಆರೋಗ್ಯದ ಕಡೆ ನೋಡಿ. ವ್ಯವಹಾರದ ಕೆಲವೊಂದು ಟೆನ್ಷನ್ಗಳಿರುತ್ತೆ. ನಾಳೆ ಏನು ಅದನ್ನ ಮೊದಲು ಬಿಡಿ ಮಕ್ಕಳೇ. ನಿನ್ನೆಯೇ ನಮ್ಮ ಕೈಯಲ್ಲಿಲ್ಲ, ನಾಳೆ ನಮ್ಮ ಕಂಟ್ರೋಲ್ ಬಂದ್ಬಿಡುತ್ತಾ? ಜೋ ಆಯೇಗ ಓ ಜಾಯೇಗ ಅಷ್ಟೇ. ಏನ್ ಬರುತ್ತೋ ಅದು ಹೋಗುತ್ತೆ, ಏನ್ ಹೋಗುತ್ತೋ ಅದು ಬರುತ್ತೆ ಅಷ್ಟೆ. ಆ ರೀತಿ ಇವತ್ತು ಹೆಜ್ಜೆ ಇಡಿ. ಅನಗತ್ಯ ಎಕ್ಸ್ಪೆಂಡಿಚರ್ಗಳನ್ನ ಮಾಡಿಸಿಟ್ಟು ಬಿಡ್ತಾನೆ, ಸ್ವಲ್ಪ ನೋಡ್ಕೊಂಡು. ಇನ್ನು ವಿಶೇಷವಾಗಿ ವೃಷಭ ರಾಶಿ. ಬ್ಯೂಟಿಫುಲ್ ಡೇ. ಶನಿ 11ನೇ ಮನೆ. ದ ಜರ್ನಿ ಆಫ್ ಸೂಪರ್, ಫ್ಯಾಂಟಾಸ್ಟಿಕ್. ವೃತ್ತಿ, ಉದ್ಯೋಗ, ಕುಟುಂಬ, ಸಂಪಾದನೆ, ಒಂದು ಕಿರು ಉದ್ಯಮ, ಏನಾದ್ರೂ ಒಂದು ಬೇಕರಿ ಇಟ್ಕೊಂಡಿದ್ದೀರಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, 1 ಗ್ರಾಮ್ ಗೋಲ್ಡ್ ಡಿಸೈನಿಂಗು, ಬೆಳ್ಳಿ ಡಿಸೈನಿಂಗು, ಬಂಗಾರದ ಕೆತ್ತನೆ, ಬಂಗಾರದ ವಸ್ತುಗಳ ಆಭರಣಗಳ ತಯಾರಿಸುವಿಕೆ, ಇಂತಹ ಒಂದು ವೃತ್ತಿ ಉದ್ಯೋಗ ನೈಸ್ ಚಾಪಿ. ಮಿಥುನ ರಾಶಿ.
ಚಂದ್ರ ಶನಿ ಸಾರದಲ್ಲಿ 6ನೇ ಮನೇಲಿ ಇರೋದು ಒಳ್ಳೇದೇ, ಬಟ್ ಚಂದ್ರ ಧನಕಾರಕ 6ನೇ ಮನೇಲಿ ಇರೋದನ್ನ ಖರ್ಚು, ಅಲ್ಲೆಲ್ಲೋ ಒದ್ದಾಟ. ವೃತ್ತಿಯಲ್ಲಿ ಯಾಕೋ ಒಂದು ತೃಪ್ತಿ ಇಲ್ಲ, ಯಾಕಂದ್ರೆ ಶನಿ ಗುರುಜಾರದಲ್ಲಿದ್ದು ಗುರು ನಿಮ್ಮ ಮನೇಲಿ ಇರೋದನ್ನ ಒಂಥರ ಉದ್ಯೋಗದಲ್ಲಿ ನಾ ಗರ್ಕ, ನಾ ಘಾಟ್ಕ, ನಾ ರಸೋಯಿಕ, ನಾ ಕಿಸಿಕ, ನಾ ಗಮ್ಕ, ನಾ ಕುದ್ಕ ಅಂತ ಇರುತ್ತೆ. ನನ್ನ ಗುರುಗಳು ತುಂಬಾ ಚೆನ್ನಾಗಿ ಹೇಳೋರು, ನಾ ಕುದ್ಕ, ನಾ ಕಿಸಿಕ, ನಾ ಗಮ್ಕ, ನಾ ಅಪನೋಂಕ. ನಾನಾದ್ರೂ ಚೆನ್ನಾಗಿರ್ಬೇಕು ಮಕ್ಕಳೇ, ಅಲ್ಲಿ ಯಾಕೋ ಒಂಟಿ ಅನ್ಸುತ್ತೆ ನಿಮಗೆ. ಯು ಆರ್ ಎ ಸ್ಯಾಕ್ರಿಫೈಸರ್. ನಿಮ್ಮಿಂದ ಎಲ್ರಿಗೂ ಪಾಯಸ, ಇವತ್ತು ಅದೇ ನೀವಿದ್ದ ಕಡೆ ಎಲ್ಲರಿಗೂ ಪಾಯಸ. ಇಟ್ಸ್ ಓಕೆ ಅಂತ ಸುಮ್ಮನೆ, ನಿಮ್ಗೇನ್ ಗಂಜಿ ಇಡೋಲ್ಲ, ಇಟ್ಸ್ ಓಕೆ, ಕಂಫರ್ಟಬಲ್ ಬದುಕು. ಇನ್ನು ಕರ್ಕಾಟಕ ರಾಶಿ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದಾನೆ, ಶನಿ ಸಾರ ಭಾರಂ, ಉದ್ಯೋಗ, ಕುಟುಂಬ. ಎಲ್ಲೋ ಅಲ್ಲಿ ನೋಡಿ ಶುಕ್ರ ಬುಧ ಸೇರಿದ್ದಾನೆ, ಆ ಶನಿ ಅಲ್ಲಿ ನೋಡ್ತಿದ್ದಾನೆ. ಪೂರ್ವ ಪುಣ್ಯ ಸ್ಥಾನವನ್ನು ಗುರುಸಾರದಿಂದ ನೋಡೋದು ಒಂದು ಒಳ್ಳೇದು. ಬಟ್ ಅಲ್ಲೊಂದಿದೆ, ಗುರು 12ನೇ ಮನೇಲಿ ಇರೋದ್ರಿಂದ ಮನೆಯವರು, ಕುಟುಂಬಸ್ಥರು, ಅಲ್ಲೆಲ್ಲೋ ಒಂದು ಸಣ್ಣ ಎಳೆದಾಟ, ಖರ್ಚು, ಒದ್ದಾಟ. ಬಟ್ ಮಿಕ್ಕಂತೆ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನೂ ತೊಂದರೆ ಇಲ್ಲ. ಇಟ್ಸ್ ಎ ನೈಸ್ ಡೇ. ಯು ವಿಲ್ ಮೀಟ್. ಒಂದು ಒಳ್ಳೆ ಊಟ ಆದ್ರೂ ತಿಂತೀರಿ, ಒಳ್ಳೆ ಒಂದು ಏನಾದ್ರೂ ಒಂದು ವಸ್ತುವನ್ನು ಕೂಡ ಕೊಂಡ್ಕೊಳ್ಳುವಂತ ಯೋಗವಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಚಂದ್ರ ಸುಖ ಸ್ಥಾನದಲ್ಲಿ, ಶನಿ ಸಾರ ವೆರಿ ಕೇರ್ಫುಲ್. ಪ್ರೆಷರ್ ಇಲ್ಲದೆ ಪ್ಲೆಷರ್ ಇಲ್ಲ, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಒಪ್ಕೊಳ್ಳಲ್ಲ, ಪ್ರೆಷರ್ ಇಲ್ಲದೆ ಎಲ್ಲ ಬಂದ್ಬಿಡ್ಬೇಕು, ಕಷ್ಟಪಡದೆ ಎಲ್ಲ ಬರಬೇಕು, ಕಷ್ಟಪಡದೆ ಎಲ್ಲ ಬರಬೇಕು ಅಂತ ಹೇಳ್ತಾರೆ. ಕೈ ಕೆಸರಾದ್ರೇನೆ ಬಾಯಿ ಮೊಸರು. ಸೊ ಇವತ್ತು ಸ್ವಲ್ಪ ಅದು ಆ ತರ ಒಂದು ಉದ್ಯೋಗದ ಭಾರ, ಶನಿಯೂ ಕೂಡ ಅಷ್ಟಮದಲ್ಲಿರೋದ್ರಿಂದ ಭಾರ ಅನ್ಸುತ್ತೆ, ಓವರ್ ಕಮಿಟ್ಮೆಂಟ್ ಅನ್ಸುತ್ತೆ, ಸ್ವಲ್ಪ ಸಾಲದ ಪ್ರಸಂಗಗಳು ಸ್ವಲ್ಪ ಆಗತಕ್ಕಂಥದ್ದು. ಮಕ್ಕಳ ಚಿಂತೆ. ಅಷ್ಟಮದಲ್ಲಿ ಶನಿ ಯಾರ ಸಾರದಲ್ಲಿದ್ದಾನೆ? ಗುರುಸಾರ. ಗುರು ಯಾವ ಭಾವದಲ್ಲಿದ್ದಾನೆ? ಗುರುಸಾರದಲ್ಲಿ ವಕ್ರ. ಸೊ ಅಲ್ಲೆಲ್ಲೋ ಮಕ್ಕಳು ಸೆಟ್ಲ್ ಆಗಿಲ್ಲ, ಇನ್ನೊಂದು ಅನ್ನತಕ್ಕಂಥ ಛಾಯೆಯಲ್ಲಿ ಸ್ವಲ್ಪ ಒದ್ದಾಟ. ಬಟ್ ಊಟ, ವೃತ್ತಿ, ಬದುಕಿಗೆ ತೊಂದರೆ ಇಲ್ಲ. ಕನ್ಯಾ ರಾಶಿ. ಚಂದ್ರ 3ನೇ ಮನೆಯಲ್ಲಿ ಇದ್ದಾನೆ, ಬ್ಯೂಟಿಫುಲ್. ಶುಕ್ರ ಬುಧನ ಜೊತೆ ಕಲೆ, ಅಲಂಕಾರ, ಒಪ್ಪ, ಊರಣ, ಮೇಕಪ್, ಬ್ಯೂಟಿ ಪಾರ್ಲರು, ತುಂಬಾ ಅನುಕೂಲ ನೋಡತಕ್ಕಂಥ ದಿನ. ತುಲಾ ರಾಶಿ. ವಿಜಯಮಸ್ತು, ವೀರ್ಯಮಸ್ತು, ಶೌರ್ಯಮಸ್ತು, ಕಲಾಮಸ್ತು. ಆಟಗಾರರು, ಸ್ಪೋರ್ಟ್ಸು, ಕಲೆ, ಈವೆಂಟ್ ಮ್ಯಾನೇಜ್ಮೆಂಟ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ವ್ಯಾಪಾರ ಅದ್ಭುತ ಅನುಕೂಲ ನೋಡತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಚಂದ್ರ ನಿಮ್ಮನೇಲೆ ಸ್ವಲ್ಪ ಭಾರ ಅನ್ಸುತ್ತೆ ಅಷ್ಟೇ. ಬಟ್ ಶನಿ ಗುರುಸಾರದಿಂದ ನೋಡ್ತಿದ್ದಾನೆ. ಸೊ ಇಟ್ಸ್ ಅ ಬ್ಯೂಟಿಫುಲ್. ಟ್ರಾವೆಲ್ಲು, ಟೂರ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಬಟ್ಟೆ, ಅಲಂಕಾರ, ಬೆಳ್ಳಿ, ದೇವತಾ ವಿಗ್ರಹಗಳ ವ್ಯಾಪಾರ, ವ್ಯವಹಾರ, ಸೀರೆ, ಬಟ್ಟೆ, ಬೋಟಿಕ್, ಇಂಥವುಗಳ ವ್ಯಾಪಾರ ವ್ಯವಹಾರ ಅನುಕೂಲಕರ. ಓಡ್ಬೇಕಷ್ಟೇ, ಸುಮ್ಮನೆ ಪ್ರೆಷರ್ ಅನ್ಕೋತೀರ ಅಷ್ಟೇ, ಏನು ತೊಂದರೆ ಏನಿಲ್ಲ. ನಿಮ್ಮ ಸಂಗಾತಿಯ ಸಹಕಾರ ಬರುತ್ತೆ. ಇನ್ನು ಧನುಸು ರಾಶಿ. ಚಂದ್ರ 12ನೇ ಮನೆ, ಶನಿ ಸಾರ. ಅಲ್ಲಿಗೆ ಅನ್ಎಕ್ಸ್ಪೆಕ್ಟೆಡ್ ಕೊಡ್ತಾನೆ. ನಿದ್ರಾಭಾವ, ಮಾಡೋಣ ಬಿಡೋ, ಹೋಗ್ಲಿ ಬಿಡೋ, ನೋಡೋಣ ಬಿಡೋ. ಲಾಭಾಧಿಪತಿಯು 12, ಸಪ್ತಮಾಧಿಪತಿಯು 12, ದಶಮಾಧಿಪತಿಯು 12, ಷಷ್ಟಾಧಿಪತಿಯು 12. ಸೊ ಇವುಗಳು ಒಂಚೂರು ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ತೇರಿಗೆಳಿತು ಅಂದ್ರೆ ಕೋಣ ನೀರಿಗೆಳಿತು. ಸೊ ಜಸ್ಟ್ ವೆಯ್ಟ್ ಅಂಡ್ ಪ್ರೊಸೀಡ್. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ ಸ್ವಲ್ಪ ನೋಡ್ಕೊಂಡು ದುಡುಕಬೇಡಿ. ಇನ್ನು ಮಕರ ರಾಶಿ. ಚಂದ್ರ ಲಾಭದಲ್ಲಿ 100% ಅಲಂಕಾರಿಕ, ಮಾಧ್ಯಮ, ಮೀಡಿಯಾ, ಆಕ್ಟಿಂಗ್, ಮೂವೀಸ್, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಅಲಂಕಾರ, ಚಲನಚಿತ್ರೋದ್ಯಮ, ಸ್ತ್ರೀಯರು, ಸಿಹಿ ಪದಾರ್ಥಗಳು, ಮೋಜು
ಮಸ್ತಿ, ಕುಣಿತ, ಎಂಟರ್ಟೈನ್ಮೆಂಟ್, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ ಕೊಡ್ತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಚಂದ್ರ ಉದ್ಯೋಗ ಸ್ಥಾನದಲ್ಲಿ ಚೆನ್ನಾಗಿದ್ದಾನೆ, ತೊಂದರೆ ಏನಿಲ್ಲ. ಶನಿ ಸಾರದಲ್ಲಿ ಶನಿ ಮೂವ್ ಆಗ್ಬಿಟ್ಟಿದ್ದಾನೆ, ಅವನನ್ನೇ ಶನಿ ಗುರುಜಾರದಲ್ಲಿ ನೋಡ್ತಿದ್ದಾನೆ. ದಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ತೊಂದರೆ ಏನಿಲ್ಲ. ಇವತ್ತು ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸ್ ಅಲ್ಲಿದ್ದೀರಾ, ಒಂದು ಜ್ಯೂಸ್ ಅಂಗಡಿ, ಒಂದು ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಲೇವಾದೇವಿ, ಬಡ್ಡಿ, ಫೈನಾನ್ಸು, ಬ್ಯಾಂಕಿಂಗು, ಇನ್ಶೂರೆನ್ಸು, ಅಡ್ವೈಸರು, ಕಮಿಷನ್ ಏಜೆಂಟು, ಕನ್ಸಲ್ಟೆನ್ಸಿ, ಜ್ಯೋತಿಷ್ಯ, ಆಗಮ, ದೇವತಾರ್ಚನೆ, ತುಂಬ ಅನುಕೂಲ. ಮೀನರಾಶಿ, ಭಾಗ್ಯದಲ್ಲಿ ಚಂದ್ರ, ಶನಿ ನಿಮ್ಮನಲ್ಲಿ ಚೆನ್ನಾಗಿದೆ. ಏನೋ ಒಂದು ಅಳುಕು ಭಾವ, ಕಾರಕ ಭಾವನಾಸ್ತಿ ಅಂತ ಹೇಳ್ತವೆ. ಗುರು ಬಂದು ಇರೋ ಮನೆಗೆ ಸ್ವಲ್ಪ ಬಾಧೆ. ಸೊ ಶನಿ ಗುರುಜಾರದಲ್ಲಿರೋದ್ರಿಂದ ಇಲ್ಲೂ ಒಂದು ವೈರಾಗ್ಯ, ಭಯ, ನಾಳೆ ಏನಾಗಲ್ಲ. ಭಾಗ್ಯದಲ್ಲಿ ಅಷ್ಟು ಗ್ರಹಗಳು ಕೇಂದ್ರದಲ್ಲಿ, ಸೂರ್ಯ, ಕುಜ. ಈ ಧನುರ್ಮಾಸ ನಿಮಗೆ ಯೋಗಕಾರಕ. ನೆನಪಿಟ್ಕೊಳ್ಳಿ, ಮೀನರಾಶಿಯವರಿಗೆ ಕುಂಭದ್ರೋಣ ಮಳೆ. ವೃತ್ತಿಯ ಪರವಾಗಿ ಹೋಟೆಲ್ ಇರ್ಬೋದು, ಅಲಂಕಾರ ಇರ್ಬೋದು, ಬಟ್ಟೆ ಇರ್ಬೋದು, ಹೂ ಇರ್ಬೋದು, ಈ ಒಂದು ಫೋಟೋಗ್ರಫಿ ಇರ್ಬೋದು, ಮದುವೆ ಮನೆಗಳು, ಫಂಕ್ಷನ್ಸ್ ನೋಡ್ಕೊಳ್ಳೋದು, ಅಡಿಗೆಗಳು ಮಾಡಿ ಬಡಿಸೋದು, ಆನಂದ ಪಡಿಸ್ತಕ್ಕಂಥದ್ದು ಯಾವುದೇ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಸಂಕಲ್ಪವಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.